ರಾಜ್ಯ ಸರ್ಕಾರದಿಂದ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಮತ್ತು ಹಿಂದೂ ಹಿತರಕ್ಷಣಾ ವೇದಿಕೆ ವಿಷಯ ಧರ್ಮಸ್ಥಳದಲ್ಲಿ ನಡೆದಿರುವ ನೂರಾರು ಅಸಹಜ ಸಾವುಗಳ ಬಗ್ಗೆ ನಡೆಯುತ್ತಿರುವ ಎಸ್ಐಟಿಯ ತನಿಖೆಯ ಬಗ್ಗೆ. ಮಾನ್ಯರೇ, ತಮಗೆ ತಿಳಿದಿರುವಂತೆ ಜುಲೈ ತಿಂಗಳ ಕೊನೆಯಲ್ಲಿ ರಾಜ್ಯ ಸರ್ಕಾರ ಧರ್ಮಸ್ಥಳದಲ್ಲಿ ನಡೆದ ನೂರಾರು ಅಸಹಜ ಸಾವುಗಳು ಮತ್ತು ಅವುಗಳ ಅಕ್ರಮ ದಫನದ ಬಗ್ಗೆ ತನಿಖೆ ಮಾಡಲು ಅಲ್ಲಿ ಶವಗಳನ್ನು ಹೂತಿದ್ದ ಚಿಹ್ನೆಯನ ದೂರಿನ ಆಧಾರದ ಮೇಲೆ ಎಸ್ಐಟಿ ರಚನೆ ಮಾಡಿತ್ತು. ಅಂತೆಯೇ ಎಸ್ಐಟಿ ರಚನೆಯಾಗಿ ತನಿಖೆ ನಡೆಯುತ್ತಿದೆ. ಎಸ್ಐಟಿ ರಚನೆಯಾದ ದಿನದಿಂದಲೂ ಕೆಲವು ರಾಜಕಾರಣಿಗಳು, ಟಿವಿ ಮಾಧ್ಯಮಗಳು, ಆರೋಪಿ ಸ್ಥಾನದಲ್ಲಿರುವ ಕೆಲವು ಅಧಿಕಾರಿಗಳು ಮತ್ತು ಆರೋಪಿಗಳ ಬೆಂಬಲಿಗರು ತನಿಖೆಯ ಹಾದಿ ತಪ್ಪಿಸಲು ಮತ್ತು ಆರೋಪಿಗಳನ್ನು ರಕ್ಷಿಸಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತಿರುವುದು ಕಂಡುಬಂದಿದೆ. ಈ ಪ್ರಯತ್ನದಲ್ಲಿ ಅವರು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆಸಿದ್ದು, ಸಂತ್ರಸ್ತರು, ಸಾಕ್ಷಿದಾರರು, ದೂರುದಾರರ ತೇಜೋವಧೆ ಮಾಡಿದ್ದು, ಪ್ರಮುಖ ಹೋರಾಟಗಾರರಾದ ತಿಮರೋಡಿಯವರನ್ನು ಕ್ಷುಲ್ಲಕ ಕಾರಣಗಳಿಗೆ ಬಂಧನ, ಗಡೀಪಾರಿಗೆ ಯತ್ನ ಮತ್ತು ಎಸ್ಐಟಿ ತನಿಖೆಯನ್ನು ನಿಲ್ಲಿಸಲು ಎಲ್ಲಿಲ್ಲದ ಒತ್ತಡವನ್ನು ಸರ್ಕಾರದ ಮೇಲೆ ಹೇರಲಾಗುತ್ತಿದೆ. ಆದರೆ ಸರ್ಕಾರ ಯಾವುದೇ ಕಾರಣಕ್ಕೂ ಇಂತಹ ಒತ್ತಡಗಳಿಗೆ ಮಣಿಯದೆ ಎಸ್ಐಟಿ ತನಿಖೆಯನ್ನು ಅಪರಾಧಿಗಳ ಪತ್ತೆ ಹಚ್ಚುವವರೆಗೆ ಮುಂದುವರಿಯಿದೆ. ಅಷ್ಟೇ ಅಲ್ಲದೆ ಧರ್ಮಸ್ಥಳದಲ್ಲಿ ನಡೆದಿರುವ ಕೆಳಗಿನ ಪ್ರಕರಣಗಳ ಬಗ್ಗೆಯೂ ತನಿಖೆಗೆ ಸೂಕ್ತ ಮಾರ್ಗವನ್ನು ಕಂಡುಕೊಳ್ಳಬೇಕಾಗಿದೆ. ಸೌಜನ್ಯ ಅತ್ಯಾಚಾರ ಕೊಲೆಯ ನೈಜ ಆರೋಪಿಗಳನ್ನು ಬಂಧಿಸಿ. ವೇದವಲ್ಲಿ, ಪದ್ಮಲತಾ, ಆನೆ ಮಾವುತ ಮತ್ತು ತಂಗಿಯ ಜೋಡಿ ಕೊಲೆಯ ತನಿಖೆಯನ್ನು ಸಹ ಎಸ್ಐಟಿ ಅಡಿ ಸೇರಿಸಿಕೊಂಡು ಆರೋಪಿಗಳ ಬಂಧಿಸಿ. ಧರ್ಮಸ್ಥಳದ ಅಸಹಜ ಸಾವುಗಳು, ಕಾಣೆಯಾದ ಪ್ರಕರಣಗಳ ಕೂಲಂಕುಷ ತನಿಖೆಯಾಗಲಿ. ಭಕ್ತಾದಿಗಳ ಭೂಕಬಳಿಕೆ, ಅಂಗಾಂಗ ಕಳವು, ವಾಮಾಚಾರ, ಅಕ್ರಮ ಶವ ವಿಲೇವಾರಿಗೆ ಕಾರಣವಾಗಿರುವ ಅಂಶಗಳು ಮತ್ತು ಅನುಮಾನಗಳು ದಟ್ಟವಾಗಿರುವ ಕಾರಣ ಈ ದಿಕ್ಕಿನಲ್ಲಿಯೂ ಎಸ್ಐಟಿ ತನಿಖೆ ಆಗಲಿ. ಧರ್ಮಸ್ಥಳ ಸಂಘದ ಮೈಕ್ರೋ ಫೈನಾನ್ಸ್ ಬಡ್ಡಿ ದಂಧೆಯ ತನಿಖೆಗೆ ಇಡಿ, ಐಟಿ ಮತ್ತು ಇನ್ಯಾವುದೇ ಆರ್ಥಿಕ ವ್ಯವಹಾರಗಳ ನಿಯಂತ್ರಣ ಸಂಸ್ಥೆಯ ಮುಖಾಂತರ ತನಿಖೆಯಾಗಲಿ. ಎಸ್ಐಟಿಯಲ್ಲಿ ಕೆಲವು ಅಧಿಕಾರಿಗಳು ಸಾಕ್ಷಿದಾರರನ್ನು, ದೂರುದಾರರನ್ನು ಎದುರಿಸುತ್ತಿದ್ದಾರೆ ಮತ್ತು ಆಮಿಷ ಒಡ್ಡುತ್ತಿದ್ದಾರೆ ಎಂದು ಆರೋಪಗಳು ಕೇಳಿಬಂದಿವೆ. ಅಂತಹ ಅಧಿಕಾರಿಗಳನ್ನು ಎಸ್ಐಟಿಯಿಂದ ತೆಗೆದು ಅವರ ವಿರುದ್ಧ ಕ್ರಮ ಕೈಗೊಂಡು ಉಳಿದ ಪ್ರಾಮಾಣಿಕ ಅಧಿಕಾರಿಗಳಿಂದ ತನಿಖೆ ಮುಂದುವರಿಯಲಿ. ಕೆಲವು ಟಿವಿ ಚಾನೆಲ್ಗಳು ನೇರವಾಗಿ ಸಾಕ್ಷಿದಾರರಿಗೆ, ದೂರುದಾರರಿಗೆ ಮತ್ತು ಅವರ ಮನೆಯವರಿಗೆ ಆಮಿಷ ಒಡ್ಡಿರುವುದು ಮತ್ತು ಎದುರಿಸಿರುವುದು ಸಹ ಬೆಳಕಿಗೆ ಬಂದಿದೆ. ಅಂತಹ ಮಾಧ್ಯಮಗಳ ಮೇಲೂ ಸಹ ಕ್ರಮವಾಗಲಿ. ಈ ಮೇಲಿನ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ರಾಜ್ಯದ ಸಾಮಾನ್ಯ ದೌರ್ಜನ್ಯಕ್ಕೊಳಗಾದ ನೊಂದ ಸಂತ್ರಸ್ತರಿಗೆ ತಾವು ಈ ಮೂಲಕ ನ್ಯಾಯ ಒದಗಿಸಿಕೊಡಬೇಕಾಗಿ ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದೇನೆ. ಇಂದು ತಮ್ಮ ವಿಶ್ವಾಸಿಗಳು, ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಮತ್ತು ಹಿಂದೂ ಹಿತರಕ್ಷಣಾ ವೇದಿಕೆ.